now live to pray for the blessing of this service. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಎಂಬುದಾಗಿ ಪರಲೋಕದಲ್ಲಿ ದೂತರುಗಳಿಂದ, ಕೋಟಿಗಟ್ಟಲೆ ದೂತರುಗಳಿಂದ ನಿತ್ಯ ನಿರಂತರವು ಆರಾಧಿಸಲ್ಪಡುವಂತ ದೇವಾದಿ ದೇವನೇ, ರಾಜಾದಿರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ, ಸರ್ವ ಲೋಕಗಳನ್ನು ಮಾತಿನಲ್ಲಿ ಉಂಟು ಮಾಡಿದಂತ ತಂದೆಯಾದ ದೇವರೇ, ಸೃಷ್ಟಿಕರ್ತನಾದ ದೇವರೇ, ನಮ್ಮ ಒಳ್ಳೆಯ ಗುರುವನೇ, ನಮ್ಮ ಪ್ರಾಣ ಪ್ರಿಯನೇ ಯೇಸುವೆ, ಮತ್ತೊಂದು ಆವೃತ್ತಿ ಈ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆ ಪಡಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ. ಇಲ್ಲಿಯವರೆಗೆ ಈ ಕಾನ್ಸಂಟ್ರೇಷನ್, ಈ ಒಂದು ಆರ್ಡಿನೇಷನ್ ಸರ್ವಿಸ್ ಅಲ್ಲಿ ನೀವೆಲ್ಲ ವಿಷಯಗಳಲ್ಲಿ ಸಹಾಯ ಮಾಡುತ್ತಾ ಬಂದಿದ್ದೀರಿ ಸ್ವಾಮಿ. ಇನ್ನು ಮುಂದೆ ಪ್ರಾಮುಖ್ಯ ಘಟ್ಟಕ್ಕೆ ಬಂದಿರುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಂದೆ, ಶಕೀನ ಮೇಘದ ಶಕ್ತಿ ನಿನ್ನ ಮೇಲೆ ಇಳಿಸಿರಿ, ಪುನರುತ್ಥಾನ ಶಕ್ತಿಯಿಂದ ಇದನ್ನು ಅಭಿಷೇಕ ಮಾಡಿರಿ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಿಯೇಕ ನಾಮದಲ್ಲಿ ಈ ಎಣ್ಣೆಯನ್ನು ಪರಿಶುದ್ಧ ರಕ್ತವನ್ನಾಗಿ ಮಾರ್ಪಾಟು ಮಾಡಿರಿ. ಅಭಿಷೇಕ ಎಣ್ಣೆಯನ್ನು ಸ್ವಾಮಿ, ಪ್ರಿಯ ಮಕ್ಕಳು ಯಾರ್ಯಾರು ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೋ, ಆರ್ಡಿನೇಷನ್ ಹೊಂದಿಕೊಳ್ತಾ ಇದ್ದಾರೋ, ಕಾನ್ಸಂಟ್ರೇಷನ್ ಹೊಂದಿಕೊಳ್ತಾ ಇದ್ದಾರೋ, ಸುವರ್ತಕರಾಗಿ ಎನ್ನಿಕಲ್ಪಡಿಸುವಂತಹ ಮಕ್ಕಳನ್ನು ಎಲ್ಲರನ್ನು ನಿನಗೆ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಈ ಎಣ್ಣೆಯಿಂದ ಸ್ವಾಮಿ ಅವರ ಅಭಿಷೇಕ ಪಡಲಿಕ್ಕಾಗಿ ಸಹಾಯ ಮಾಡಿರಿ. ಆತ್ಮದೇವರೇ, ಪರಿಶುದ್ಧಾತ್ಮ ದೇವರೇ, ಈ ಪ್ರಿಯ ಮಕ್ಕಳು ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ತೋಕ ಪಡುವಂತೆ, ನಿನ್ನ ರಾಜ್ಯವನ್ನು ವಿಸ್ತೀರ್ಣಗೊಳಿಸುವಂತೆ ಇವರನ್ನು ಬಲಪಡಿಸಿರಿ, ಶಕ್ತಿ ಪಡಿಸಿರಿ ಅಪ್ಪ, ಇವರು ಸ್ಥಿರಪಡಿಸಿರಿ ಸ್ವಾಮಿ. ಇವರನ್ನು ದೇವ ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ತುಂಬಿಸಿರಿ. ನಿನ್ನ ಬರವಣಿಗಾಗಿ ಅನೇಕರನ್ನು ಸಿದ್ಧ ಮಾಡುವಂತೆ ಸಹಾಯ ಮಾಡಿ ಸ್ವಾಮಿ. ನಿಮ್ಮ ಸ್ತೋತ್ರ ಸಲ್ಲಿಸ್ತದೆ. ಈ ಎಣ್ಣೆಯನ್ನು ದೇವ ಹಚ್ಚುವಾಗ ಹಚ್ಚುವವರನ್ನು, ಹಚ್ಚಿಸಿಕೊಳ್ಳುವವರನ್ನು ಎಲ್ಲರನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಎಣ್ಣೆಯನ್ನು ನಿಮಗೂ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ನೀವೇ ಹಚ್ಚಬೇಕಾಗಿ ಅಪ್ಪ, ಪ್ರಿಯ ಮಕ್ಕಳನ್ನು ದೀವಿಸಿ ಆಶೀರ್ವದಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಈ ಎಣ್ಣೆಯನ್ನು ಪ್ರಿಯ ಮಕ್ಕಳೆಲ್ಲರನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸುತ್ತಾ, ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. Thank you, Pastor. Now we are going to have the consecration of our bishops. Bishops today consecration service. Now 4 people are going to have